ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ಅಬ್ಬರ ಇದೆ. ಇಂಡಿ ಆಲಮೇಲ ತಾಲೂಕಿನ ಜನ ನೆರೆಗೆ ತತ್ತರಿಸಿ ಹೋಗಿದ್ದಾರೆ. ಜಲಾವೃತ ಆಗಿದೆ ಗ್ರಾಮ, ದೇವಸ್ಥಾನ ಅಂತೂ ಮುಳುಗಡೆಯಾಗಿದೆ. ಗ್ರಾಮಸ್ಥರು ಇದೀಗ ತೆಪ್ಪದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಇದರಿಂದ ಆ ಭಾಗದ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಡಿ ಆಲಮೇಲ ತಾಲೂಕಿನ ಜನ ನೆರೆಗೆ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಆ ಭಾಗದ ಗ್ರಾಮಗಳು ಜಲಾವೃತವಾಗಿದೆ. ಅಲ್ಲಿದ್ದಂತಹ ದೇವಸ್ಥಾನ ಮುಳುಗಡೆಯಾಗಿದೆ. ಇನ್ನು ಗ್ರಾಮಸ್ಥರು ತೆಪ್ಪದಲ್ಲೇ ಓಡಾಡಬೇಕು ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಈಗಾಗಲೇ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಜನ. ಆದರೆ ಆ ಭಾಗದ ಜನರಿಗೆ ನೆರೆ ಆಘಾತವನ್ನ ಕೊಟ್ಟಿದೆ. ಅಂಗಡಿಗಳೆಲ್ಲವೂ ಜಲಾವೃತ ಆಗಿದೆ. ವ್ಯಾಪಾರಿಗಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ ಜನ. ಈಗ ಬೋಟಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇವಸ್ಥಾನದ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿ ಯಾವ ರೀತಿಯಾಗಿ ಅರ್ಧಕ್ಕರ್ಧ ಇಡೀ ದೇವಸ್ಥಾನವೇ ಮುಳುಗಡೆಯಾಗಿದೆ. ಅಲ್ಲಿ ಹೋಗಬೇಕು ಅಂತ ಹೇಳಿದ್ರು ಕೂಡ ಸಾಕಷ್ಟು ಕಷ್ಟ ಸಾಧ್ಯ ಇದೆ. ಆದ್ರೂ ಕೂಡ ಆ ನೀರಿನಲ್ಲೇ ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲೇ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ, ತೆಪ್ಪದಲ್ಲೇ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಭೀಮಾ ತೀರದಲ್ಲಿ ಉಂಟಾಗಿರುವ ಪ್ರವಾಹದಿಂದಾಗಿ ವಿಜಯಪುರ ಜಿಲ್ಲೆಯ ಹಲವು ಗ್ರಾಮಗಳು ಜಲಾವೃತವಾಗಿರುವಂಥದ್ದು. ನನಗೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕ್ಯಾಡಗಿ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಪರಿಸ್ಥಿತಿ ಇದೆ ಅಂತ ಹೇಳಿ. ಜನರು ಸಹಿತ ಹೊರಗಡೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ, ಮಕ್ಕಳು ಸಹಿತ ಹೊರಗಡೆ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಇಡೀ ಎಲ್ಲ ಮನೆಗಳು ಜಲಾವೃತವಾಗಿರೋ ಕಾರಣದಾಗಿ ಗ್ರಾಮವೇ ಜಲಾವೃತವಾಗಿದೆ ಸಂಪೂರ್ಣವಾಗಿ. ಅದ್ರ ಜೊತೆಗೆ ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು ಮುಂದಿನ ಭಾಗದಲ್ಲಿ ಹೇಗೆ ಅಂಗಡಿಗಳೆಲ್ಲ ಜಲಾವೃತವಾಗಿದೆ ಅಂತ ಹೇಳಿ. ಸಂಪೂರ್ಣವಾಗಿ 30ಕ್ಕೂ ಅಧಿಕ ಮನೆಗಳು ಇಲ್ಲಿ ಜಲಾವೃತವಾಗಿ, ಜೊತೆಗೆ ಇಡೀ ಗ್ರಾಮದ ಅಂಗಡಿಗಳೇನಿವೆ ಅವು ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಬೋಟ್ ವ್ಯವಸ್ಥೆಗಳ ಮೂಲಕ ಗ್ರಾಮಸ್ಥರನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಕಾಳಜಿ ಕೇಂದ್ರಗಳಿಗೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 16 ಕಾಳಜಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಅದರಲ್ಲೂ ಇದು ಇಂಡಿ ತಾಲೂಕಿನಲ್ಲಿರೋದ್ರಿಂದ ಮತ್ತು ಭೀಮಾ ತೀರದ ಮೊದಲ ಗ್ರಾಮ ಆಗಿರೋದ್ರಿಂದಾಗಿ ನೀವು ನೋಡ್ತಿರ್ಬೋದು ಇಡೀ ಕಾಂಪ್ಲೆಕ್ಸ್ ಸಹಿತ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಎದುರು ಭಾಗದಲ್ಲಿ ನೋಡ್ತಿರ್ಬೋದು ಮಠ ಇದೆ, ದೇವಸ್ಥಾನ ಇದೆ, ಎಲ್ಲವೂ ಸಹಿತ ಜಲಾವೃತವಾಗಿರುವಂಥದ್ದು. ಇದರಲ್ಲೇ ನಿತ್ಯ ಪೂಜೆಗಳು ಸಹಿತ ಹಾಗೆ ನಡೀತಾ ಇವೆ. ಜೊತೆಗೆ ನೀರು ಇಂದು ಅಧಿಕವಾಗಿರೋದ್ರಿಂದ ನಿನ್ನೆಗೆ ಕಂಪೇರ್ ಮಾಡಿದರೆ ಇವತ್ತು ನೀರು ಬಹಳಷ್ಟು ಅಧಿಕವಾಗಿದೆ. ಹಾಗಾಗಿನೇ ಜನರಿಗೆ ಸಮಸ್ಯೆ ಆಗ್ತಾ ಇರ್ತದ್ದು. ಈಗ ಇಲ್ಲಿ ಎದುರಿಗೆ ಕಾಂಪ್ಲೆಕ್ಸ್ಗಳು ನೋಡ್ತಾ ಇರ್ಬೋದು, ಜನರು ಅದರಲ್ಲೇ ಸುತ್ತಾಡ್ತಾ ಇದ್ದಾರೆ, ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ನೋಡಿ ಇಡೀ ಅಂಗಡಿಗಳೆಲ್ಲ ಮುಳುಗಿ ಹೋಗಿರುತ್ತದೆ. ಇಲ್ಲಿ ಮನೆಗಳು, ಅಂಗಡಿಗಳು ಅಂದರೆ ಇದು ಈ ಊರಿಂದು ಪ್ರಮುಖ ವೃತ್ತ ಆಗಿತ್ತು. ಇಡೀ ವೃತ್ತವೇ ಜಲಾವೃತ ಆಗಿರೋ ಕಾರಣದಿಂದಾಗಿ ಇಲ್ಲಿ ಜನರಿಗೆ ಏನೂ ಇಲ್ಲವೇ ಇಲ್ಲ. ಎಲ್ಲ ಅಂಗಡಿಗಳು ಮುಚ್ಚೋಗಿವೆ, ಮನೆಗಳು ಮುಚ್ಚೋಗಿವೆ. ಅದರಲ್ಲೇ ಒಂದವರು ಜೀವನ ನಡೆಸುವಂಥ ಪರಿಸ್ಥಿತಿ ಅಂತದ್ದು. ಕೆಲವು ಜನರಿಗೆ ಮನೆ ಬಾಗಿಲವರೆಗೂ ನೀರು ಬಂದಿದೆ, ಅವರು ಇದರಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಉಳಿದವರು ಎಲ್ಲ ಅಂಗಡಿಗಳು ಇಲ್ಲಿ ಎದುರಿಗೆ ನೋಡ್ತಿರ್ಬೋದು, ಇಲ್ಲಿ ಪಕ್ಕದಲ್ಲೇ ನೋಡ್ತಿರ್ಬೋದು ನೀವು ಎಲ್ಲ ಅಂಗಡಿಗಳು ಹೇಗೆ ಮುಚ್ಕೊಳ್ಳಿ ಅಂತೇಳಿ. ಅರ್ಧ ಅಂಗಡಿಗಳೇ ಪೂರ್ತಿ ಮುಚ್ಚೋಗಿರೋದ್ರಿಂದಾಗಿ ಅವರಿಗೆ ಬೇರೆ ಏನಪ್ಪ ಅನ್ನುವಂಥ ಪರಿಸ್ಥಿತಿ ಇರುತ್ತದೆ. ಹಾಗಾಗಿನೇ ಎಲ್ಲವನ್ನೂ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಒಂದು ಹಂತದಲ್ಲಿ ನೀರು ಬಂದಿದೆ, ಈ ಸಮಸ್ಯೆ ಇದೆ. ನೀರು ಹೋದ್ಮೇಲೆ ಹೆಂಗೆ ಅನ್ನೋದು ಒಂದು ಪರಿಸ್ಥಿತಿ ಇರುವಂಥದ್ದು. ಇದು ಕೇಡಗಿ ಗ್ರಾಮ ಒಂದು ನಿಮಗೆ ತೋರಿಸ್ತಾ ಇರೋದಷ್ಟೇ. ಇದಕ್ಕೆ ಈ ಥರ ಸಾಕಷ್ಟು ಉದಾಹರಣೆಗಳಿವೆ. ಎಲ್ಲ ಗ್ರಾಮಗಳಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿನೇ ಜಿಲ್ಲಾಡಳಿತದಲ್ಲಿ ಕಾಂಜಿ ಕೇಂದ್ರಗಳನ್ನು ಆರಂಭಿಸಿ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಸೇರಿ ಮಾಡ್ತಾ ಇದೆ. ಜೊತೆಗೆ ಗ್ರಾಮಗಳಲ್ಲಿ ಬೋಟ್ಗಳ ವ್ಯವಸ್ಥೆಯನ್ನು ಮಾಡಿದೆ ಈಗಾಗಲೇ. ಯಾಕಂದರೆ ಇನ್ನೂ ನೀರು ಅಧಿಕವಾದರೆ ಜನರನ್ನು ಮತ್ತು ಹೆಚ್ಚಿನ ಜನರನ್ನು ಶಿಫ್ಟ್ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರುತ್ತದೆ. ಹಾಗಾಗಿ ಮತ್ತೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಒದಗಿಸೋದಿತ್ತು. ಆ ಶುದ್ಧ ಕುಡಿಯುವ ನೀರಿನ ಘಟಕ ಸಹಿತ ನೀರಲ್ಲೇ ಜಲಾವೃತವಾಗಿರೋದ್ರಿಂದಾಗಿ ಈಗ ಅವ್ರಿಗೂ ಸಹಿತ ಶುದ್ಧ ಕುಡಿಯುವ ನೀರಿನ ಘಟಕನೇ ಇಲ್ಲ. ಅತಿಯಾಗಿ ನೀರು ಬಂದರೂ ಸಹಿತ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ಪರಿಸ್ಥಿತಿ ಈ ಗ್ರಾಮದಲ್ಲಿ ಇರುವಂಥದ್ದು. ಇದು ವಿಜಯಪುರ ಜಿಲ್ಲೆಯ ಕೇವಲ ಕೆಳಗೆ ಗ್ರಾಮದ ಮಾತ್ರ ಒಂದು ಪರಿಸ್ಥಿತಿ ಅಲ್ಲ, ವಿಜಯಪುರ ಜಿಲ್ಲೆಯ ಪ್ರವಾಹ ಪೀಡಿತ ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಇದೇ ರೀತಿ ಇರುವಂಥದ್ದು. ಹಾಗಾಗಿನೇ ಇಲ್ಲಿ ಜಿಲ್ಲಾಡಳಿತ ಜನರಿಗೆ ಮನವಿ ಮಾಡಿದೆ, ಎಚ್ಚರಿಕೆಯನ್ನು ವಹಿಸಬೇಕು. ಮುಂಜಾಗ್ರತವಾಗಿ ನೀರು ಅಧಿಕ ಬಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಂಜಾಗ್ರತೆ ವಹಿಸಬೇಕು ಅಂತೇಳಿ ಸೂಚನೆ ನೀಡಿದೆ. ಅದರ ಪ್ರಕಾರನೇ ಅಧಿಕಾರಿಗಳು ಸಹಿತ ಸ್ಥಳದಲ್ಲೇ ಇದ್ದಾರೆ. ಅಂದರೆ ಕಾಳಜಿ ಕೇಂದ್ರದಲ್ಲಿ ಏನಾದರೂ ಅವಶ್ಯಕತೆ ಬಿದ್ದರೆ ಅದಕ್ಕೆ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ಸಹಿತ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ವಿಜಯಪುರ ಜಿಲ್ಲೆಯಲ್ಲಿ ಹೇಳೋದಾದ್ರೆ ನೀವು ಪರಿಸ್ಥಿತಿಯನ್ನು ನೋಡೋದಾದ್ರೆ ಇಡೀ ಗ್ರಾಮ ಜಲಾವೃತ ಆಗಿರೋದ್ರಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಜನರು ಸಹಿತ ಒದ್ದಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೆ ಯಾರಿಗೆ ಏನಾದರೂ ಸಮಸ್ಯೆ ಆದರೆ ಅದನ್ನು ಕೂಡಲೇ ಪರಿಹಾರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕ್ಯಾಡಿ ಗ್ರಾಮದ ಪರಿಸ್ಥಿತಿ. ಆದರೆ ಬಹುತೇಕ ಭೀಮಾ ತೀರದಲ್ಲಿ ಇರುವಂತಹ ಭೀಮಾ ನದಿ ಪಾತ್ರದಲ್ಲಿ ಬರುವಂತಹ ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಇದೇ ರೀತಿ ಆಗಿರುವಂಥದ್ದು. ಗುರುರಾಜ್, ವಿಜಯ ಕನ್ನಡ, ವಿಜಯಪುರ.